ನಮಸ್ಕಾರಗಳು. ಬಿಸಿ ಸುದ್ದಿ ವಾಹಿನಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಕಳೆದ ಸಂಚಿಕೆಗಳಲ್ಲಿ ಚಿತ್ರದುರ್ಗದ ಬಗ್ಗೆ, ಪರಿಸರದ ಬಗ್ಗೆ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈ ಸಾರಿ ನಾವು ಚಿತ್ರದುರ್ಗದ ನಗರ ಸಾರಿಗೆ ಬಗ್ಗೆ ಮಾತಾಡೋಣ ಅಂಥೇಳಿ ಈ ಸಂಚಿಕೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ನಗರ ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಅದಕ್ಕೊಳಗಡೆ ಒಂದು ಸಾರಿಗೆ ವ್ಯವಸ್ಥೆ ಇರಬೇಕಾಗುತ್ತೆ. ನಗರ ಸಾರಿಗೆ ಅಂತ ಹೆಸರು ಬಂದಿದೆ ಅದಕ್ಕೋಸ್ಕರ. ಚಿತ್ರದುರ್ಗದಲ್ಲೂ ಸಹ ನಗರ ಸಾರಿಗೆ ತುಂಬ ಚೆನ್ನಾಗಿತ್ತು. ಒಂದು 7-8 ವರ್ಷಗಳ ಹಿಂದೆ ಜನ ನಗರ ಸಾರಿಗೆಗಳಿಗೆ ಹೊಂದ್ಕೊಂಡು ಹಸಿರು ಬಸ್ಸಲ್ಲಿ ಓಡಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ವಿ 5ನೇ ತಾರೀಕು. ಕಾರಣ ಏನು ಅಂದರೆ ಪರಿಸರನ ಉಳಿಸ್ಕೋಬೇಕು ಅಂತ. ನಗರ ಸಾರಿಗೆಗೂ ಪರಿಸರಕ್ಕೂ ಒಂದು ಸಂಬಂಧ ಇದೆ ಅನ್ನೋದನ್ನು ನಾವು ಈಗ ಕಲ್ಪನೆ ಮಾಡಿಕೊಂಡು ಮಾತಾಡಬೇಕಾಗುತ್ತೆ. ನಗರ ಸಾರಿಗೆ ಬಳಸೋದ್ರಿಂದ ಏನಾಗುತ್ತೆ, ಟ್ರಾಫಿಕ್ ಜಾಮ್ ಕಮ್ಮಿ ಆಗುತ್ತೆ, ಜನ ಸ್ವಂತ ವಾಹನಗಳನ್ನು ಕಡಿಮೆ ಬಳಕೆ ಮಾಡ್ಬೋದು. ಆಮೇಲೆ ಒಂದು ಸಹಕಾರ ಪದ್ಧತಿನಲ್ಲಿ ಜನ ತಮ್ಮಿಂದ ತಾವೇ ಒಂದು ಒಗ್ಗಟ್ಟಾಗಿ ಸಂಚಾರ ಮಾಡೋದನ್ನು ಕಲಿಬೋದು. ಆಮೇಲೆ ಮಾಲಿನ್ಯ ಕಡಿಮೆ ಆಗುತ್ತೆ. ಆಮೇಲೆ ಈಗ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಒತ್ತಡ ಕಮ್ಮಿ ಆಗುತ್ತೆ. ಇವೆಲ್ಲವನ್ನು ವಿಚಾರಗಳು ಇಟ್ಕೊಂಡು ನಗರ ಸಾರಿಗೆಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಾ ಇದ್ದೀವಿ. ಈಗ ನೋಡಿರ್ಬೋದು, ಮಹಾನಗರಗಳಲ್ಲೆಲ್ಲ ನಗರ ಸಾರಿಗೆಯನ್ನು ಉಪಯೋಗಿಸ್ಕೊಳ್ಳಿ ಅಂತಲೇ ಪ್ರಚಾರ ಮಾಡಿ, ವಾರಕ್ಕೊಂದು ದಿವಸ ನಗರ ಸಾರಿಗೆ ಉಪಯೋಗಿಸ್ಕೊಳ್ಳಿ ಅಂತಲೇ ಅಲ್ಲೆಲ್ಲ ಪೋಸ್ಟರ್ಸ್ ಹಾಕಿ ಮಿನಿಸ್ಟ್ರುಗಳು, ಆಮೇಲೆ ಸಾರಿಗೆ ಸಚಿವರುಗಳು, ಬೇರೆ ಬೇರೆ ಜನಪ್ರತಿನಿಧಿಗಳೆಲ್ಲ ಬಸ್ಸಲ್ಲಿ ಓಡಾಡ್ತಾರೆ ಅವತ್ತೊಂದು ದಿವಸ ಬೇಕು ಅಂತಾನೆ. ಯಾಕಂದರೆ ನಗರದಲ್ಲಿ ಭಾಳ ಒತ್ತಡ ಆಗ್ತಾ ಇದೆ. ಇಂಡಿವಿಜುವಲ್ ಕಾರ್ ತಗೊಂತಾರೆ, ಇಂಡಿವಿಜುವಲ್ ಬೈಕ್ ತಗೊಂತಾ ಇದ್ದಾರೆ. ಯಾಕೆ ಜನ ಸ್ವಂತ ವಾಹನಗಳನ್ನ ಬಳಕೆ ಮಾಡ್ತಾರೆ ಅಂದರೆ ನಗರ ಸಾರಿಗೆ ಮೇಲೆ ನಂಬಿಕೆ ಹೋಗಿರುತ್ತೆ, ಅಥವಾ ಭಾಳ ರಶ್ ಇರುತ್ತೆ, ಹತ್ತಕ್ಕಾಗಲ್ಲ, ಅಥವಾ ಭಾಳ ವೆಚ್ಚಮಯ ಆದರೆ ಸ್ವಂತ ವಾಹನ ಉಪಯೋಗಿಸೋದೇ ಒಳ್ಳೇದಪ್ಪ ಅನ್ನೋ ಭಾವನೆಯಲ್ಲಿ ಜನ ಈಗ ನೋಡಿರ್ಬೋದು. ಜನ ಈಗ ಬಸ್ಸಲ್ಲಿ ಓಡಾಡ್ತಿಲ್ಲ, ಟ್ರೈನಲ್ಲಿ ಓಡಾಡ್ತಿಲ್ಲ, ಎಲ್ಲ ಕಾರಲ್ಲಿ ಓಡಾಡೋದು ಕಲ್ತಿದ್ದಾರೆ. ಎಲ್ಲ ಶಾಪಿಂಗ್ ಮಾಡೋದೆಲ್ಲ ಕಾರಲ್ಲೇ ಬರ್ತಾರೆ. ದೊಡ್ಡ ದೊಡ್ಡ ಕಾರ್ ತೊಗೊಂಬರ್ತಾರೆ. 7 ಸೀಟಿರೋ ಕಾರ್ ತೊಗೊಂಬಂದು ರಸ್ತೆನಲ್ಲಿ ನಿಲ್ಲಿಸ್ತಾರೆ. ಮೊದಲೇ ರಸ್ತೆಗಳು ಸಣ್ಣ ಸಣ್ಣದಾಗಿರ್ತವೆ, ಟ್ರಾಫಿಕ್ ಸಮಸ್ಯೆ ಆಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಯಾವುದೇ ಒಂದು ನಗರ ಅಭಿವೃದ್ಧಿ ಆಗಬೇಕು ಅಂದರೆ ಒಳ್ಳೆ ನಗರ ಸಾರಿಗೆಯನ್ನು ಕೊಟ್ಟು ಜನಕ್ಕೆ ಪ್ರೋತ್ಸಾಹ ಕೊಡಬೇಕು. ಅದನ್ನು ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಇಟ್ಬಿಟ್ಟು ಈ ಸಾರಿಗೆಯನ್ನು ಉಪಯೋಗಿಸ್ಕೊಳ್ಳಿ ನೀವು. ಅದು ಊರಿನ ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ರೌಂಡ್ ಹೊಡಿತಾ ಜನರನ್ನ ಒಂದು ಸಂಬಂಧಗಳನ್ನು ಕಲ್ಪಿಸ್ಕೊಡ್ತಾ ಹೋದಾಗ ಏನಾಗುತ್ತೆ, ಮಾಲಿನ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಒಂದೇ ವಾಹನದಲ್ಲಿ 50ರಿಂದ 60 ಜನ ಓಡಾಡ್ಬೋದು. ಇಂಡಿವಿಜುವಲ್ ಆಗಿ ವಾಹನ ಓಡಾಡೋದಕ್ಕಿಂತ 50 ಜನ ಒಂದೇ ವಾಹನದಲ್ಲಿ ಓಡಾಡೋದ್ರಿಂದ ಏನಾಗುತ್ತೆ, ಪೆಟ್ರೋಲ್ ಉಳಿತಾಯ ಆಗುತ್ತೆ, ಡೀಸೆಲ್ ಉಳಿತಾಯ ಆಗುತ್ತೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಉಗುಳೋದು ಕಮ್ಮಿ ಆಗುತ್ತೆ. ಇವೆಲ್ಲವನ್ನು ಲೆಕ್ಕಕ್ಕೆ ತಗೋಬೇಕಾಗುತ್ತೆ. ಅದಕ್ಕೆ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ನಗರ ಸಭೆ ಇರ್ಬೋದು, ಎಲ್ಲ ಅಧಿಕಾರಿಗಳು ಸಹ ನಗರ ಸಾರಿಗೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅದನ್ನು ಮುತುವರ್ಜೆಯಿಂದ ನಡೆಸ್ಕೊಡ್ಬೇಕು ಅಂತ ನಾವು ಈ ಸಂಚಿಕೆಯನ್ನು ಮಾಡ್ಕೊಂಡಿದ್ವಿ. ಚಿತ್ರದುರ್ಗದಲ್ಲಿ ಯಾಕಿದು ನಗರ ಸಾರಿಗೆ ಮಾತಾಡ್ತಾ ಇದೀವಿ ಅಂದರೆ, ಚಿತ್ರದುರ್ಗದಲ್ಲಿ ನಗರ ಸಾರಿಗೆ ಫೇಲ್ಯೂರ್ ಆಗಿದೆ, ವೈಫಲ್ಯ ಆಗಿದೆ. ಕಾರಣ ಏನಂದರೆ, ಒಂದು ಸಣ್ಣ ಊರಿದು, ಕೋಟೆ ಇದೆ, ಒಳಗಡೆ ಎಲ್ಲ ನಗರ ಸಾರಿಗೆ ಓಡಾಡ್ಸೋಕ್ಕಾಗಲ್ಲ ಅಂತೇಳಿ ಜನ ಏನು ಮಾಡ್ತಾರೆ, ಸಣ್ಣ ಸಣ್ಣ ಆಟೋದಲ್ಲಿ ಓಡಾಡ್ಕೊಂಡು ಜೀವನ ಮಾಡಿದ್ದಾರೆ. ಬಟ್ ಈಗ ಊರು ವಿಸ್ತೀರ್ಣ ಆಗ್ತಾ ಇದೆ. ಈಗ ನೀವು ನೋಡಿರ್ಬೋದು, ಜೋಗಿಮಟ್ಟಿಯಿಂದ ಸ್ಟಾರ್ಟ್ ಆಗಿರೋ ಇದು ನಿವಾಸಿಗಳು ಜನಸಂಖ್ಯೆ ಈಗ ಈ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಬೆಳೀತಾ ಇದೆ. ಆಮೇಲೆ ಮಠದ ಸುತ್ತಮುತ್ತ ಎಲ್ಲ ಬೆಳೀತಾ ಇದೆ. ಈ ಕಡೆ IUDP ಲೇಔಟ್ ಅಂತೇಳಿ ಈ ಕಡೆ ಬೆಳೆದಿದೆ, ಈ ಕಡೆ ಬ್ಯಾಂಕ್ ಕಾಲೋನಿ ಬೆಳೆದಿದೆ, ಆಮೇಲೆ CNC ಪಿಳ್ಳೆಕನಹಳ್ಳಿ ತನಕ ಚಿತ್ರದುರ್ಗ ವಿಸ್ತರಣೆ ಆಗಿದೆ. ಈಗ ಜನ ಆಟೋದಲ್ಲಿ ಓಡಾಡಬೇಕು ಅಂದರೆ ಒಂದೊಂದು ಏರಿಯಾದಿಂದ ಒಂದೊಂದಕ್ಕೆ ಸೀಟ್ ಆಟೋ ಹಾಕಿದ್ರೆ 10 ರೂಪಾಯಿ ನನಗೆ ಓಡಾಡ್ಕೊಂಡು ಜನ ಒಂದು 40 ರೂಪಾಯಿನಲ್ಲಿ ಊರೆಲ್ಲ ಸುತ್ತಾಡ್ಕೊಂಡು ಕೆಲಸ ಮಾಡ್ಕೊಂತಾರೆ. ಒಬ್ಬೊಬ್ಬನೇ ಓಡಾಡಬೇಕು ಅಂದರೆ 40 ರೂಪಾಯಿ ಕೊಟ್ಟು ಆತ 200 ರೂಪಾಯಿ ಖರ್ಚು ಮಾಡಿ ಈ ನಗರವನ್ನೆಲ್ಲ ಸುತ್ತಬೇಕಾಗುತ್ತೆ. ಅದೇ ಅವನಿಗೊಂದು ನಗರ ಸಾರಿಗೆ ಕೊಟ್ಬಿಟ್ಟು ಅವನಿಗೊಂದು 50 ರೂಪಾಯಿದ 60 ರೂಪಾಯಿದ ಪಾಸ್ ಮಾಡಿಕೊಟ್ಬಿಟ್ಟು ಎಲ್ಲರೂ ಸುತ್ತಪ್ಪ ನಿನ್ನ ದಿವಸ ಎಲ್ಲ ಅಂತೇಳಿ ಅವಕಾಶ ಮಾಡಿಕೊಟ್ರೆ ತುಂಬ ಜನ ಬಿಸ್ನೆಸ್ ಮಾಡೋರು, ಸ್ಟೂಡೆಂಟ್ಸ್ಗಳು, ಪ್ರವಾಸಿಗಳು, ಅವರಿಗೆಲ್ಲ ಅನುಕೂಲ ಆಗುತ್ತೆ. ಆಮೇಲೆ ನಗರದ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ನೀವೊಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀವಿ ನಾವು, ಇದನ್ನು ನೋಡಿ. ಈಗ ಅದು ನಗರ ಸಾರಿಗೆ ಅಂತೇಳಿ ಹಸಿರು ಬಸ್. ಅದು ಹಸಿರು ಬಸ್ಸಲ್ಲಿ ಎಲ್ಲಿ ಓಡಾಡ್ತಾ ಇದೆ ಅಂದರೆ, ಅದು ಬೇರೆ ಊರಿಗೆ ಹೋಗುತ್ತೆ, ಅದು ದಾವಣಗೆರೆಗೆ ಹೋಗುತ್ತೆ, ಹಿರಿಯೂರಿಗೆ ಹೋಗುತ್ತೆ, ಚಳ್ಳಕೆರೆಗೆ ಹೋಗುತ್ತೆ. ಒಂದು 15 ಹಸಿರು ಬಸ್ಸುಗಳನ್ನ ನಗರ ಸಾರಿಗೆ ಅಂತ ಬೋರ್ಡ್ ಹಾಕೊಂಡು ಅವು ಎಲ್ಲೆಲ್ಲೋ ಓಡಾಡ್ತವೆ. ಬಂದವ್ರಿಗೆ ಏನನ್ಸುತ್ತೆ, ಈ ಊರಲ್ಲಿ 15 ಹಸಿರು ಬಸ್ ಇದಾವೆ, ನಗರ ಸಾರಿಗೆ ಚೆನ್ನಾಗಿದೆ ಅನ್ನೋ ಭಾವನೆ ಬರುತ್ತೆ. ಆ್ಯಕ್ಚುಲಿ ಅವೆಲ್ಲವೂ ನಗರ ಸಾರಿಗೆ ಬಸ್ಸುಗಳೇ. 7-8 ವರ್ಷಗಳಿಂದ ನಗರದಲ್ಲಿ ಓಡಾಡ್ತಿದ್ದಂಥವು. ಯಾರೋ ಒಬ್ಬರು ಪೊಲೀಸ್ ಇಲಾಖೆಯವರು ಆಟೋದಲ್ಲಿ ಮಕ್ಕಳಿಗೆ ಒತ್ತಡ ಬೀಳ್ತಾ ಇದೆ ಅಂತೇಳಿ ಅವತ್ತು ಸ್ವಲ್ಪ ಮುತುವರ್ಜೆ ವಹಿಸಿದ್ದಕ್ಕೆ ಒಂದು 15 ನಗರ ಸಾರಿಗೆ ಬಂದಿದ್ವು ಅಂತ ಕತೆ ಹೇಳ್ತಾರೆ ಚಿತ್ರದುರ್ಗದಲ್ಲಿ. ಇವತ್ತು ಆ ಒಂದು ಬಸ್ಸುಗಳು ಸಹ ನಗರ ಸಾರಿಗೆಯಲ್ಲಿಲ್ಲ, ಎಲ್ಲವೂ ಸಹ ಹೊರಗಡೆ ಓಡಾಡ್ತವೆ. ಈಗ ನಾನೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸಿದ್ವಿ, ಅದು JCR ಇಂದ ಯಾವುದೋ ಒಂದು ಪಿಳ್ಳೆಕನಹಳ್ಳಿ ಹಳ್ಳಿ ಕಡೆಗೆ ಹೋಗ್ತಾ ಇದೆ. ಅದೀಗ ಕೆಲವು ದಾವಣಗೆರೆಗೆ ಹೋಗ್ತಿರ್ತವೆ. ನಮಗೆ ನೋಡಿದವರಿಗೆ ಬೇಜಾರಾಗುತ್ತೆ, ಏನಪ್ಪ ನಾವು ಚಿತ್ರದುರ್ಗದ ಬಸ್ಗಳನ್ನೆಲ್ಲ ಹಿಂಗೆ ತಗೊಂಡು ಬೇರೆ ಊರಿಗೆ ಕಳಿಸ್ತಾರಲ್ಲ ಅಂತೇಳಿ. ನಾವು ಭಾಳ ಸರಿ ಡಿಪಾರ್ಟ್ಮೆಂಟಿಗೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ, ಸಾರಿಗೆ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ವಿ, ಜಿಲ್ಲಾಡಳಿತಕ್ಕೆ ಮಾಡಿದ್ದೀವಿ, RTOಗೆ ಮಾಡಿದ್ದೀವಿ. ಎಷ್ಟು ಪ್ರಯತ್ನ ಪಟ್ಟರು ಸಹ ಇಲ್ಲಿ ನಗರ ಸಾರಿಗೆ ತರಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅಧಿಕಾರಿಗಳು ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಆಮೇಲೆ ಕೆಲವರು ಆಟೋದವರು ಸಹ ನಗರ ಸಾರಿಗೆ ಬಂದರೆ ನಮ್ಮ ಹೊಟ್ಟೆಪಾಡು ಏನು ಸರ್ ಅಂತ ಚಿಂತಿತರಾಗಿದ್ದಾರೆ. ಇಲ್ಲಿ ಭಾಳ ಒಂದು 5-6 ಸಾವಿರ ಆಟೋಗಳಿದ್ದಾವೆ.
ನಾವು ಹೇಳೋದೇನು ಅಂದರೆ ದುಡ್ಡು ಕೊಟ್ಟು ಓಡಾಡೋರು ಆಟೋದಲ್ಲಿ ಎಲ್ಲೋದ್ರೂ ಓಡಾಡ್ತಾರೆ. ಈಗ ದಾವಣಗೆರೆಯಲ್ಲಿ ಆಟೋದಲ್ಲೂ ಇದ್ದಾವೆ, ಆಮೇಲೆ ಸಿಟಿ ಬಸ್ಸು ಇದ್ದಾವೆ. ಎರಡಕ್ಕೂ ಓಡಾಡೋಂಥ ಜನ ಇದ್ದಾರೆ. ಆಟೋದರಿಗೆ ಒಳ್ಳೇದಾಗಲಿ ಅಂತೇಳಿ ಎಲ್ಲ ನಗರ ಸಾರಿಗಳನ್ನ ವಾಪಸ್ ತೆಗೆಯೋದು ಒಳ್ಳೇದಲ್ಲ. ಯಾಕೆಂದರೆ ಎಮರ್ಜೆನ್ಸಿ ಬಿದ್ದಾಗ, ರಾತ್ರಿ ಹೊತ್ತು ಬಂದಾಗ ಕೆಲವು ಬಡವರಿಗೆ ಆಟೋದಲ್ಲಿ ಹೋಗೋಕ್ಕಾಗಲ್ಲ. 100 ರೂಪಾಯಿ ಕೇಳ್ತಾರೆ ಆಟೋದವ್ರು ಕೆಲವು ಸರಿ, ಬಡವ್ರ ಕೈಯಲ್ಲಿ ಆಗಲ್ಲ. ಅವಾಗ ಸಿಟಿ ಬಸ್ ಇದ್ದರೆ 8 ಗಂಟೆ ತನಕ 10 ಗಂಟೆ ತನಕ ಇದ್ದರೆ ಕೆಲವರು ಒಂದು 20 ರೂಪಾಯಿನಾರ ಕೊಟ್ಟು ಮನೆ ಸೇರ್ಕೊಂತಾರೆ. ಆಮೇಲೆ ಈಗ ಮಹಿಳೆಯರಿಗೆ ಉಚಿತ ಅಂತೇಳಿ ಮಾಡಿದ್ರು ಸಹ ಇಲ್ಲಿ ನಗರ ಸಾರಿಗೆ ಇಲ್ಲ ಮಹಿಳೆಯರಿಗೆ. ಹಂಗಾಗಿ ಚಿತ್ರದುರ್ಗದ ಮಹಿಳೆಯರು ನತದೃಷ್ಟ ಮಹಿಳೆಯರು ಇವರು ಈಗೂ ಸಹ 10 ರೂಪಾಯಿ ಕೊಟ್ಟು ಆಟೋದಲ್ಲೇ ಓಡಾಡಬೇಕು, ಇಲ್ಲ 40 ರೂಪಾಯಿ ಕೊಟ್ಟು ಆಟೋದಲ್ಲೇ ಓಡಾಡಬೇಕು. ಅವ್ರಿಗೊಂದು ಫ್ರೀ ಬಸ್ಸು ಅಂತ ಬಿಡೋಕ್ಕೆ ಸಾಧ್ಯತೆ ಮಾಡ್ಕೊಂಡಿಲ್ಲ. ಹಾಗಾಗಿ ನಾನು ಸರ್ಕಾರದ ಮೇಲೆ ಮತ್ತು ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕೋದೇನು ಅಂದರೆ, ದಯವಿಟ್ಟು 15 ಹಸಿರು ಬಸ್ಗಳು ಏನಿದಾವೋ ಅವನ್ನ ಮತ್ತೆ ನಗರ ಸಾರಿಗೆಯಾಗಿ ಮಾಡಿಕೊಡ್ರಿ. ಆಮೇಲೆ ಅವು ಎಲ್ಲ ಕಡೆ ಓಡಾಡಲಿ. ಮಠದಿಂದ CNC ಕಾಲೇಜು, ಪಿಳ್ಳೇಕರ್ನಹಳ್ಳಿ, IUDP ಲೇಔಟು, ಆಮೇಲೆ ಕೋಟೆ ಹಿಂಭಾಗದ ರಸ್ತೆ, ಅಲ್ಲಿ ಸ್ವಲ್ಪ ಸಿಟಿ ಬಸ್ ಎಲ್ಲ ಓಡಾಡ್ಬೋದು. ಜೋಗಿಮಟ್ಟಿ, ಆಡುಮಲ್ಲೇಶ್ವರಕ್ಕೂ ಸಹ ಸಿಟಿ ಬಸ್ ಬಿಡ್ಬೋದು. ತುಂಬ ಚೆನ್ನಾಗಿ ಅದು ಅಭಿವೃದ್ಧಿ ಆಗುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ. ಸೊ ಈ ರೀತಿ ಅಧಿಕಾರಿಗಳು ಸ್ವಲ್ಪ ಯೋಚನೆ ಮಾಡಬೇಕು. ಆಮೇಲೆ ಜನಪ್ರತಿನಿಧಿಗಳು ಸ್ವಲ್ಪ ಸಿಟಿ ಬಸ್ಸಲ್ಲಿ ಓಡಾಡಿ ಅದಕ್ಕೆ ಪ್ರಚಾರ ಕೊಡಬೇಕು. ಯಾಕೆಂದರೆ ಬಡವರು ಅದನ್ನು ಉಪಯೋಗಿಸ್ಕೊಂತಾರೆ. ಆಮೇಲೆ ಒಂದೊಂದು ಸ್ಟಾಪಿಂದ ಒಂದೊಂದು ಸ್ಟಾಪಿಗೆ ಇಳಿದ್ರೆ 5 ರೂಪಾಯಿ ಹಂಗೆ ಮಾಡಿ ಜನಕ್ಕೆ ಅನುಕೂಲ ಮಾಡಿಕೊಡ್ಬೋದು. ಎಲ್ಲರೂ 10 ಇಳಿದ್ರೆ ನಾವು 10 ರೂಪಾಯಿ ಮಾಡಿದ್ರೆ ಖಂಡಿತ ಸಿಟಿ ಬಸ್ ಹತ್ತಲ್ಲ. ಯಾಕಂದರೆ ಆಟೋಗಳು ಬೇಗ ಅಲ್ಲೇ ಕಾಯ್ತಿರ್ತವೆ, 10 ರೂಪಾಯಿ ಸೀಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾವೆ. ಆಟೋಕ್ಕಿಂತ ಸ್ವಲ್ಪ ಚೀಪ್ ಮಾಡಿದ್ರೆ ಮಾತ್ರ ಜನ ಸಿಟಿ ಬಸ್ನ ಹತ್ತುತ್ತಾರೆ. ಹಾಗಾಗಿ 15 ಸಿಟಿ ಬಸ್ಗಳು ಏನು ಕಾಣೆಯಾಗಿದ್ದಾವೋ ಅವನು ದಯವಿಟ್ಟು ಹೆಂಗಾರ ಮಾಡಿ ರಸ್ತೆಗೆ ತನ್ನಿ ಅಂತೇಳಿ ನಾವು ವಿನಂತಿಸ್ಕೊತಾ ಇದ್ದೀನಿ. ಆಮೇಲೆ ಮಠದ ಹತ್ರ ಒಂದು ಸಿಟಿ ಬಸ್ ನಾವು ಬಲವಂತ ಮಾಡ್ಕೊಂಡು ಒತ್ತಡ ಹಾಕಿ ಅಧಿಕಾರಿಗಳ ಮೇಲೆ ಒಂದೇ ಒಂದು ಸಿಟಿ ಬಸ್ ಬಿಡಿಸ್ಕೊಂಡಿದ್ವಿ. IUDP ಲೇಔಟಿಂದ ಅದು ಮಠದ ಹತ್ರ ಬಂದು ಅಲ್ಲಿ ಟರ್ನ್ ಆಗಿ JMIT ಒಳಗಡೆ ಬಂದು ಕೋಡೇನಟ್ಟಿ ಹತ್ರ ತಿರುಗಿಸಿ ವಾಪಸ್ ಬರ್ತಿತ್ತದು. ದಿವಸಕ್ಕೆ ಒಂದು 4-5 ಟ್ರಿಪ್ ಹೊಡಿತಿತ್ತದು. ಅದನ್ನು ಸಹ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ 3-4 ತಿಂಗಳಿಂದ ಸಿಟಿ ಬಸ್ ಕಾಣೆ ಆಗಿದೆ ಅಂತೇಳಿ ನಾವು ಪತ್ರಿಕೆಗಳಿಗೂ ಸಹ ಬರೆದ್ವಿ. ಹಾಗಾಗಿ ದಯವಿಟ್ಟು ಒಂದಾರು ಮೇನ್ ರೋಡಲ್ಲಿ ಓಡಾಡೋ ಅಂತ ಒಂದು 2 ಬಸ್ ಸಾರ ಬಿಡ್ರಿ. ಒಂದು ಹೋಗ್ತಿದ್ರೆ ಇನ್ನೊಂದು ಆಪೋಸಿಟ್ ಬರಬೇಕು. ಕೆಲವು ಡ್ರೈವರ್ಗಳು, ಕಂಡಕ್ಟರ್ಗಳೇ ಭಾಳ ನಮ್ಮ ಜೊತೆ ಮಾತಾಡ್ತಾರೆ, ಯಾರ ಹತ್ರ, ಬಸ್ ಪ್ರಯಾಣಿಕರ ಹತ್ರ. 2 ಬಸ್ ಬಿಡಬೇಕು, ಒಂದು ಹೋಗ್ತಿದ್ರೆ ಒಂದು ಬರ್ತಿರ್ಬೇಕು ಅಂತ. ಒಂದೇ ಒಂದು ಬಸ್ ಬಿಟ್ಟರೆ ಜನಕ್ಕೆ ಸಿಟಿ ಬಸ್ ಬರ್ತಿದೆ ಅನ್ನೋದೇ ಗೊತ್ತಾಗಲ್ಲ, ಯಾವ ಟೈಮಿಂಗಲ್ಲಿ ಬರ್ತಿದೆ ಅಂತ ಗೊತ್ತಾಗಲ್ಲ. ಕೆಲವರು ಸಿಟಿ ಬಸ್ಸಿಂದ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಗ್ರೂಪ್ ಮಾಡ್ಕೊಂಡು ಅದರಲ್ಲಿ ಮೆಸೇಜ್ ಹಾಕ್ತಾರೆ, ಸಿಟಿ ಬಸ್ ಎಲ್ಲಿದೆ, ಸಿಟಿ ಬಸ್ ಎಲ್ಲಿದೆ ಅಂತ. ಕೆಲವರು ಕಾಲೇಜಿಗೆ ಹೋಗೋ ಹುಡುಗರು, ಈ ಮಠದ ಹತ್ರ ಓಡಾಡೋ ಹುಡುಗರು ಎಲ್ಲ ಪಾಪ ಬಿಸಿಲಲ್ಲಿ ನಡ್ಕೊಂಡು ಓಡಾಡ್ತಿರ್ತಾರೆ, ಮಳೆಗಾಲದಲ್ಲಿ ಮಳೆನಲ್ಲಿ ನೆನೀತಾ ಇರ್ತಾರೆ. ಅವ್ರಿಗೆಲ್ಲ ಆದಷ್ಟು ನಾವು ಸ್ವಲ್ಪ ಸಿಟಿ ಬಸ್ನ ವ್ಯವಸ್ಥೆ ಮಾಡಿಕೊಟ್ರೆ ಅವ್ರು ಸ್ವಲ್ಪ ಜೀವನವನ್ನು ಸುಂದರವಾಗಿ ಇಟ್ಕೊಂತಾರೆ. ಓದೋ ವಿದ್ಯಾರ್ಥಿಗಳು CNC ಕಾಲೇಜ್ ಹತ್ರ ನೋಡಿರ್ಬೋದು, ಹುಡುಗರೆಲ್ಲ 2 ವೀಲರ್ಸ್ಗಳನ್ನ ಡ್ರಾಪ್ ಕೇಳ್ತಿರ್ತಾರೆ, ಕೈ ಹಿಂಗಂತ ನಿಂತಿರ್ತಾರೆ. ಯಾರು ಡ್ರಾಪ್ ಕೊಟ್ಟರೆ ಮಾತ್ರ ಅವ್ನು ಕಾಲೇಜ್ ತಲುಪ್ತಾನೆ, ಸ್ಕೂಲ್ ತಲುಪ್ತಾನೆ ಹುಡುಗ. ಇಲ್ಲಾಂದ್ರೆ ಟ್ರ್ಯಾಕ್ಟರ್ ಹತ್ಕೊಂಡು ಹೋಗ್ತಿರ್ತಾನೆ, ಇಲ್ಲಾಂದ್ರೆ ಯಾವುದೋ ಒಂದು ಗಾಡಿ ಹಿಂದ್ಗಡೆ ನಿಂತ್ಕೊಂಡು ಓಡಾಡ್ತಿರ್ತಾನೆ. ಸೊ ಹಾಗಾಗಿ ಅಧಿಕಾರಿಗಳು ಯಾಕೆ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ? ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಸಿಟಿ ಬಸ್ಗಳನ್ನ ಬಿಡಿ. ಆಮೇಲೆ ಮಠದ ಹತ್ರ ಟರ್ನ್ ಆಗಬೇಕು, ಅಂಡರ್ ಬ್ರಿಡ್ಜ್ ಹತ್ರ ಟರ್ನ್ ಆಗಬೇಕು. ಕೆಲವು ಸರಿ ಸಿಟಿ ಬಸ್ ಬಿಟ್ಟಿರ್ತಾರೆ, ಸ್ಟೇರಿಂಗೇ ತಿರ್ಗಲ್ಲ ಅಂತೇಳಿ ಮತ್ತು ವಾರಕ್ಕೊಂದ್ಸರಿ 2 ಸರಿ ರಿಪೇರಿಗೆ ಹೋಗುತ್ತದು. ಹಂಗೆ ಮಾಡಬಾರ್ದು. ಒಂದು 10-15 ಬಸ್ಗಳನ್ನ ಸ್ಪೇರ್ ಆಗಿ ಇಟ್ಕೊಂಡು ಎಲ್ಲ ಕಡೆ ಬಸ್ಗಳನ್ನ ಬಿಟ್ಟು ನಗರ ಸಾರಿಗೆಯನ್ನು ಉತ್ತಮಗೊಳಿಸಿ ಮಾಲಿನ್ಯ ತಡಿಬೋದು ಅನ್ನೋದಕ್ಕೆ ನಾನು ಈ ಸಂಚಿಕೆಯಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ನಗರ ಸಾರಿಗೆಯವರು ಮತ್ತು ಜಿಲ್ಲಾಡಳಿತ ಸೀರಿಯಸ್ ಆಗಿ ತಗೊಂಡು ಖಂಡಿತ ನಾಳೆಯಿಂದ ನಮಗೆ ಒಂದು ಸಿಟಿ ಬಸ್ ಬರೋ ಅಂತ ಒಂದು ಮಾಡಿಕೊಟ್ರೆ ನಾವು ಮಾಡಿರೋ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ ಅಂತ ಹೇಳಿ ಇಷ್ಟು ನನಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದ್ಸಿ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.